ಪೊಲೀಸರಿಂದ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಅವರ ವಿಚಾರಣೆ ಆಗ್ತಾ ಇದೆ. ನಿನ್ನೆಯೇ ಒಂದು ಸುತ್ತು ವಿಚಾರಣೆಯನ್ನ ನಡೆಸಿದ್ದಾರೆ ಪೊಲೀಸರು. ಈ ವೇಳೆ ಜಗಳದ ಬಗ್ಗೆ ಪತ್ನಿ ಪಲ್ಲವಿ ಮಾಹಿತಿಯನ್ನ ನೀಡಿದ್ದಾರೆ. ಕಳೆದ ಒಂದು ವಾರದಿಂದ ಪದೇ ಪದೇ ಜಗಳ ಆಗ್ತಿರೋದ್ರ ಬಗ್ಗೆ ಪತ್ನಿ ಮಾಹಿತಿ ನೀಡಿದ್ದಾರೆ. ಈಗ ಮತ್ತೆ ಠಾಣೆಗೆ ಕರೆ ತಂದಿದ್ದು ವಿಚಾರಣೆ ಮುಂದುವರೆದಿದೆ. ಮನೆಯಲ್ಲಿ ಗನ್ ಹಿಡಿದು ಓಡಾಡ್ತಿದ್ರು. ಮನೆಯಲ್ಲಿದ್ರು ಪಿಸ್ತೂಲನ್ನ ಸದಾಕಾಲ ಜೊತೆಯಲ್ಲೇ ಇಟ್ಕೊಳ್ತಿದ್ರು. ಸಣ್ಣ ಪುಟ್ಟ ಜಗಳ ಆದ್ರೂ ಕೂಡ ಗನ್ ತೋರಿಸಿ ಶೂಟ್ ಮಾಡೋದಾಗಿ ಹೆದರಿಸ್ತಾ ಇದ್ರು. ಕಳೆದ ಒಂದು ವಾರದಿಂದ ಮನೆಯಲ್ಲಿ ಜಗಳ ನಡೀತಾ ಇತ್ತು. ಪದೇ ಪದೇ ಗನ್ ತಂದು ನನಗೆ ಮತ್ತು ನನ್ನ ಮಗಳಿಗೆ ಶೂಟ್ ಮಾಡೋದಾಗಿ ಬೆದರಿಕೆ ಹಾಕ್ತಿದ್ರು. ಬೆಳಿಗ್ಗೆಯಿಂದ ಬೇರೆ ಬೇರೆ ವಿಚಾರಕ್ಕೆ ಮನೆಯಲ್ಲಿ ಜಗಳ ಶುರುವಾಗಿತ್ತು. ಮಧ್ಯಾಹ್ನ ಜಗಳ ವಿಕೋಪಕ್ಕೆ ಹೋಗಿ ಅವರೇ ಮೊದಲು ಹಲ್ಲೆಗೆ ಮುಂದಾಗಿದ್ರು. ನಮ್ಮನ್ನೇ ಕೊಲೆ ಮಾಡೋಕೆ ಓಂ ಪ್ರಕಾಶ್ ಯತ್ನ ನಡೆಸಿದ್ರು. ಗನ್ ತೋರಿಸಿ ಶೂಟ್ ಮಾಡೋದಾಗಿ ಬೆದರಿಕೆ ಹಾಕಿದ್ರು. ಈ ವೇಳೆ ನಮ್ಮನ್ನ ಉಳಿಸಿಕೊಳ್ಳಲು ಹೋರಾಟ ಮಾಡಿದ್ವಿ. ಆತ್ಮರಕ್ಷಣೆಗಾಗಿ ನಾನು ಚಾಕು ಇರ್ತಿದ್ದೇನೆ. ನೆನೆ ಈ ಪ್ರಕರಣ ನಡೆದಾಗಿನಿಂದ ನಮ್ಮ ಎಲ್ಲಾ ಪ್ರತಿನಿಧಿಗಳು ಸತತ ಫಾಲೋ ಅಪ್ ನಲ್ಲಿದ್ದಾರೆ. ಶಿವಕುಮಾರ್ ಕೂಡ ಈ ಬಗ್ಗೆ ಲೈವ್ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಪಲ್ಲವಿ ಅವರನ್ನ ವಿಚಾರಣೆಗೆ ಒಳಪಡಿಸಿದಾಗ ಏನೆಲ್ಲ ಮಾಹಿತಿ ಲಭ್ಯವಾಯಿತು ಪೊಲೀಸರಿಗೆ? ಸಭಾ, ನಿನ್ನೆ ಓಂ ಪ್ರಕಾಶ್ ಅವರ ಹತ್ಯೆ ಆಗುವಂತದ್ದು ನಿನ್ನೆ ಸಂಜೆ 4:10 ಅದು ಅವರ ಮನೆಯ ಗ್ರೌಂಡ್ ಫ್ಲೋರ್ ನಲ್ಲಿ ಪತ್ನಿ ಪಲ್ಲವಿ ಅವರು ಕೊಟ್ಟಿರುವಂತಹ ಪ್ರಾಥಮಿಕ ಹೇಳಿಕೆ ಅನ್ವಯ ಆಕೆ ಸುಮಾರು ಚಾಕುವಿನಿಂದ ಹಿಡಿದು ಹತ್ಯೆಯನ್ನ ಮಾಡಿದೆ. ಹತ್ಯೆಗಿಂತ ಮುಂಚೆ ಅವರ ಕೈಕಾಲುಗಳನ್ನ ಕಟ್ಟಿ ಅಡುಗೆ ಮನೆಯಲ್ಲಿದ್ದಂತ ಎಣ್ಣೆಯನ್ನ ಅವ್ರ ಮೇಲೆ ಸುರಿದು ತದನಂತರ ಹತ್ಯೆಯನ್ನ ಮಾಡಿದೆ ಅಂತೇಳಿ ಎಸಿಪಿ ವಾಸುದೇವ್ ಮಡಿವಾಳ ಉಪವಿಭಾಗ ಇವರು ಪ್ರಕರಣದ ತನಿಖಾಧಿಕಾರಿ ಇವ್ರ ಮುಂದೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಪ್ರಕರಣದಲ್ಲಿ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಹೋದಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಯಾವಾಗ್ಲೂ ಕೂಡ ಓಂ ಪ್ರಕಾಶ್ ಅವರು ತಮ್ಮ ಜೊತೆಯಲ್ಲೇನೆ ಪಿಸ್ತೂಲ್ ಅನ್ನ ಇಟ್ಕೊಂಡಿದ್ರು. ಮನೆ ಒಳಗಡೆ ಓಡಾಡಬೇಕಾದ್ರೂ ಕೂಡ ಪಿಸ್ತೂಲ್ ಅನ್ನ ಕ್ಯಾರಿ ಮಾಡ್ತಿದ್ರು. ಸಣ್ಣ ಪುಟ್ಟ ಜಗಳ ಆದ್ರೂ ಕೂಡ ಗನ್ ಅನ್ನ ತೋರಿಸಿ ನಿಮ್ಮನ್ನ ಶೂಟ್ ಮಾಡ್ತೀನಿ ಅಂತೇಳಿ ನನಗೂ ನನ್ನ ಮಗಳಿಗೆ ಜೀವ ಬೆದರಿಕೆಯನ್ನು ಹಾಕ್ತಿದ್ರು. ಇದೇ ವಿಚಾರಕ್ಕೆ ನಿನ್ನೆ ಮಧ್ಯಾಹ್ನ ಜಗಳ ಆದಂತಹ ಸಂದರ್ಭದಲ್ಲಿ ಓಂ ಪ್ರಕಾಶ್ ಗನ್ ಅನ್ನ ನೋಡಿ ನಮಗೆ ಭಯವನ್ನ ಪಡಿಸಿರ್ತಾರೆ. ಹೀಗಾಗಿ ಅವ್ರು ಯಾವಾಗ ಮನೆ ಬೆಡ್ರೂಮ್ಗೆ ಹೋಗ್ತಾರೆ ಆಗ ಅವರ ಕೈಕಾಲನ್ನ ಕಟ್ಟಿ ಮೊದಲಿಗೆ ಎಣ್ಣೆನ ಸುರಿದು ಅವ್ರ ಮೇಲೆ ಈ ರೀತಿಯಾಗಿ ಚಾಕುವಿನಿಂದ ಹತ್ಯೆ ಮಾಡಿದೆ ಅಂತೇಳಿ ಅವರು ಹೇಳ್ತಾರೆ. ಇದೇ ವಿಚಾರವನ್ನ ಮೊದಲಿಗೆ ನಿವೃತ್ತ ಹಿರಿಯ ಐಪಿಎಸ್ ಅಧಿಕಾರಿಯೊಬ್ಬರ ಪತ್ನಿಗೆ ವಿಡಿಯೋ ಕರೆಯನ್ನ ಮಾಡಿದಂತ ಪಲ್ಲವಿ ಅವರು ಐ ಹ್ಯಾವ್ ಫಿನಿಶ್ ದ ಮಾನ್ಸ್ಟರ್ ಅಂತೇಳಿ ಆಕೆಯ ಬಳಿ ಹೇಳುವಂತದ್ದು. ತದನಂತರದಲ್ಲಿ 4:10 ಸುಮಾರಿಗೆ ಓಂ ಪ್ರಕಾಶ್ ಅವರನ್ನ ಸುಮಾರು 8 ಬಾರಿ ಭೀಕರವಾಗಿ ಚಾಕುವಿನಿಂದ ಹಿಡಿದು ಹತ್ಯೆಯನ್ನ ಮಾಡಲಾಗುತ್ತೆ. ಮೊದಲಿಗೆ ಅವರ ಹೊಟ್ಟೆ ಭಾಗಕ್ಕೆ ಸುಮಾರು 5 ಬಾರಿ ಇರಿತಾರೆ. ತದನಂತರ ಅವರ ಕೈ ಹಾಗೂ ಮುಖಕ್ಕೆ ಇರಿದ ನಂತರದಲ್ಲಿ ಓಂ ಪ್ರಕಾಶ್ ಅವರು ಇನ್ನೂ ಜೀವಂತವಾಗಿದ್ದಾರೆ ಅನ್ನೋದನ್ನ ಗಮನಿಸಿದಂತ ಪತ್ನಿ ಪಲ್ಲವಿ ಓಂ ಪ್ರಕಾಶ್ ಅವರ ಕುತ್ತಿಗೆ ಎಡಭಾಗಕ್ಕೆ ಸ್ಟಾಬಿಂಗ್ ಅನ್ನ ಮಾಡುವಂತದ್ದು. ಆಗ ಓವರ್ ಬ್ಲೀಡಿಂಗ್ ಆಗಿ ಓಂ ಪ್ರಕಾಶ್ ಅವರು ಮನೆಯಲ್ಲೇ ಮೃತಪಟ್ಟುವಂತದ್ದು. ಕೊಲೆ ಆದಂತ ನಂತರದಲ್ಲಿ ಓಂ ಪ್ರಕಾಶ್ ಅವರು 10 ರಿಂದ 15 ನಿಮಿಷಗಳ ಕಾಲ ಮನೆಯಲ್ಲೇ ರಕ್ತದ ಮಡುವಿನಲ್ಲಿ ಒದ್ದಾಡ್ತಿರ್ತಾರೆ. ಓಂ ಪ್ರಕಾಶ್ ಅವರನ್ನ ಕೊನೆ ಉಸಿರು ಎಳೆದ ನಂತರದಲ್ಲಿ ಕೂಡಲೇ HSR ಲೇಔಟ್ ಪೊಲೀಸ್ ಠಾಣೆಗೆ ಮೃತ ಪಲ್ಲವಿ ಏನಿದ್ದಾರೆ ಅವರು ಕರೆಯನ್ನ ಮಾಡುವಂತದ್ದು. ಓಂ ಪ್ರಕಾಶ್ ಅವರು ಕೊಲೆಯನ್ನ ಮಾಡಿದ್ದಾರೆ, ನಾನೇ ಚಾಕುವಿನಿಂದ ಹಿಡಿದು ಹತ್ಯೆಯನ್ನ ಮಾಡಿದ್ದೀನಿ ಅಂತ ಹೇಳಿ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಳ್ತಾರೆ. ಮನೆಯ ಫಸ್ಟ್ ಫ್ಲೋರ್ಗೆ ಹೋಗಿ ಡೋರ್ ಅನ್ನ ಲಾಕ್ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಪೊಲೀಸರು ಕ್ರೈಮ್ ಸೀನ್ಗೆ ಹೋಗಿ ಓಂ ಪ್ರಕಾಶ್ ಅವರು ಸಾವನ್ನಪ್ಪಿರುವಂತದ್ದು ಅಂದ್ರೆ ಕೊಲೆ ಆಗಿರುವಂತದ್ದು ಕನ್ಫರ್ಮ್ ಆಗ್ತಿದ್ದಂತೆ ಕೂಡಲೇ ಪಲ್ಲವಿ ಹಾಗೂ ಮನೆಯಲ್ಲಿದ್ದಂತ ಅವರ ಮಗಳು ಕೃತಿ ಏನಿದ್ದಾರೆ ಇಬ್ಬರನ್ನು ಕೂಡ ವಶಕ್ಕೆ ಪಡ್ಕೊಂಡಿರುವಂತದ್ದು. ಪೊಲೀಸ್ ವಿಚಾರಣೆ ವೇಳೆಯಲ್ಲಿ ಪಲ್ಲವಿ ಹೇಳಿರುವಂತದ್ದು ಸಣ್ಣ ಪುಟ್ಟ ಜಗಳ ಆದ್ರೂ ಕೂಡ ಗನ್ ಅನ್ನ ತೋರಿಸಿ ನಮ್ಮನ್ನ ಶೂಟ್ ಮಾಡ್ತೀನಿ ಅಂತ ಹೇಳಿ ಭಯ ಇಕ್ಸ್ತಾ ಇದ್ರು. ಹೀಗಾಗಿ ಆತ್ಮರಕ್ಷಣೆಗಾಗಿ ನಮ್ಮನ್ನ ನಾವು ಕಾಪಾಡ್ಕೊಳ್ಳಕ್ಕಾಗಿ ಈ ರೀತಿಯಾಗಿ ಕೃತ್ಯವನ್ನ ಮಾಡಿದ್ವಿ ಅಂತೇಳಿ ಸದ್ಯ ಪೊಲೀಸ್ ಅಧಿಕಾರಿಗಳ ಮುಂದೆ ಪ್ರಾಥಮಿಕವಾದಂತಹ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸಭಾ, ಆದ್ರೆ ಮಗಳು ಕೃತಿ ಬಗ್ಗೆ ಏನಾದ್ರೂ ಹೇಳಿದಾರಾ ಶಿವು? ಸಭಾ, ಸದ್ಯ ಪ್ರಕರಣದಲ್ಲಿ ಮಗಳ ಪಾತ್ರದ ಬಗ್ಗೆನೇ ತನಿಖೆನ ಪೊಲೀಸ್ ಅಧಿಕಾರಿಗಳು ಮುಂದುವರಿಸಿರುವಂತದ್ದು. ಒಂದ್ ಕಡೆ ಪೊಲೀಸ್ ಅಧಿಕಾರಿಗಳಿಗೆ ಮಗಳು ಕೃತಿ ಎಲ್ಲೂ ಕೂಡ ನೇರವಾಗಿ ಇನ್ವಾಲ್ವ್ಮೆಂಟ್ ಆಗಿರುವಂತದ್ರ ಬಗ್ಗೆ ಸದ್ಯಕ್ಕೆ ಯಾವುದೇ ರೀತಿಯಂತ ಪ್ರಾಥಮಿಕ ಸಾಕ್ಷ್ಯಗಳು ಸಿಕ್ಕಿಲ್ಲ. ಆದ್ರೆ ಘಟನೆ ನಡೆದಂತ ಸ್ಥಳದಲ್ಲಿ ಓಂ ಪ್ರಕಾಶ್ ಅವರ ಮನೆಯ ಫಸ್ಟ್ ಫ್ಲೋರ್ ಏನಿದೆ ಅವರು ಮನೆಯ ಗ್ರೌಂಡ್ ಫ್ಲೋರ್ ನಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾರೆ. ಮೃತದೇಹದ ಮೇಲೆ ಸುಮಾರು 10 ಬಾರಿ ಸ್ಟಾಬಿಂಗ್ ಮಾಡಿದಂತ ಗುರುತುಗಳು ಪತ್ತೆಯಾಗಿರುತ್ತೆ. ಅಂದ್ರೆ ಮೃತದೇಹದ ಮೇಲೆ 10 ಬಾರಿ ಚಾಕುವಿನಿಂದ ಹಿರಿದಂತ ಗಾಯದ ಗುರುತುಗಳಿರ್ತವೆ. ಅದನ್ನ ಕ್ರೈಮ್ ಸೀನ್ ಅನ್ನ ಪ್ರೊಟೆಕ್ಟ್ ಅನ್ನ ಮಾಡ್ಕೊತಾರೆ. FSL ಅಧಿಕಾರಿಗಳು, ಸೀನ್ ಆಫ್ ಕ್ರೈಮ್ ಆಫೀಸರ್, ಸೋಕೋ ಟೀಮ್ ಅಧಿಕಾರಿಗಳು ಅವರು ಕೂಡ ಹರಿತವಾದಂತಹ ಆಯುಧದಿಂದ ಇರಿದು ಹತ್ಯೆಯನ್ನ ಮಾಡಲಾಗಿದೆ ಅಂತೇಳಿ ಪ್ರೈಮರಿ ಒಪಿನಿಯನ್ ಅನ್ನ FSL ಹಾಗೂ ಸೋಕೋ ಅಧಿಕಾರಿಗಳು ಕೊಟ್ಟಿರುವಂತದ್ದು. ಜೊತೆಗೆ ಸ್ವತಃ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿನೇ ಆಕೆನೆ ನೇರವಾಗಿ ಪೊಲೀಸ್ ಠಾಣೆಗೆ ಕರೆಯನ್ನ ಮಾಡಿ ಚಾಕುವಿನಿಂದ ಹಿಡಿದು ಹತ್ಯೆಯನ್ನ ಮಾಡಿದ್ದೀನಿ ಅಂತೇಳಿ ಆಕೆನೇ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾಳೆ. ಆದ್ರೆ ಮಗಳು ಕೃತಿ ಪಾತ್ರ ಏನು ಅನ್ನೋದು ಸದ್ಯಕ್ಕೆ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲ. ಜೊತೆಗೆ ಪಲ್ಲವಿ ಕೂಡ ಎಲ್ಲೂ ನನ್ನ ಮಗಳು ಕೂಡ ಕೊಲೆಯಲ್ಲಿ ಇನ್ವಾಲ್ವ್ ಆಗಿದ್ದಾಳೆ ಅಂತೇಳಿ ಪಲ್ಲವಿ ಇದುವರೆಗೂ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿಲ್ಲ. ಜೊತೆಗೆ ಕೃತಿ ಪೊಲೀಸ್ ಅಧಿಕಾರಿಗಳು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳ ವಿಚಾರಣೆಗೆ ಸ್ಪಂದಿಸ್ತಾ ಇಲ್ಲ. ಕೃತಿ ಎಲ್ಲೂ ಕೂಡ ಆಕೆ ಒಪ್ಕೊಳ್ತಿಲ್ಲ ನಾನು ಕೃತ್ಯದಲ್ಲಿ ಭಾಗಿಯಾಗಿದ್ದೀನಿ ಅಂತೇಳಿ. ಆದ್ರೆ ಘಟನೆ ನಡೆದಂತ ಸ್ಥಳದಲ್ಲಿ ಪತ್ತೆ ಆದಂತ 2 ಚಾಕುಗಳು ಹಾಗೂ 1 ಬಾಟ್ಲೇನಿದೆ ಅದರ ಫುಟ್ ಪ್ರಿಂಟ್ ಹಾಗೂ ಫಿಂಗರ್ ಪ್ರಿಂಟ್ ಗಳನ್ನ ಪೊಲೀಸ್ ಅಧಿಕಾರಿಗಳು ಕಲೆ ಹಾಕಿರುವಂತದ್ದು. ಒಂದು ವೇಳೆ
ಅಲ್ಲಿ ಪತ್ತೆ ಆದಂತ ಕ್ರೈಮ್ ಸೀನ್ ನಲ್ಲಿ ಪತ್ತೆ ಆದಂತ ಎವಿಡೆನ್ಸ್ಗಳು ಅಂದ್ರೆ ಚಾಕು ಹಾಗೂ ಬಾಟ್ಲಿ ಏನಿದೆ ಅದರ ಮೇಲೆ ಕೃತಿಯ ಫಿಂಗರ್ ಪ್ರಿಂಟ್ಗಳು ಅಥವಾ ಕ್ರೈಮ್ ಸೀನ್ ನಲ್ಲಿ ಆಕೆಯ ಫುಟ್ ಪ್ರಿಂಟ್ ಗಳೇನಾದ್ರು ಇದ್ದಂತ ಸಂದರ್ಭದಲ್ಲಿ ಆಕೆಯನ್ನು ಕೂಡ ಹೆಚ್ಚಿನ ವಿಚಾರಣೆ ಮಾಡುವಂತಹ ಸಾಧ್ಯತೆಗಳಿರುವಂತದ್ದು. ಆದ್ರೆ ಸದ್ಯಕ್ಕೆ ಕೊಲೆಯಲ್ಲಿ ಪಲ್ಲವಿ ಭಾಗಿಯಾಗಿರುವಂತದ್ದು ಸ್ಪಷ್ಟ ಇದೆ. ಆದ್ರೆ ಮಗಳ ಪಾತ್ರದ ಬಗ್ಗೆ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಯಾವುದೇ ರೀತಿಯಂತ ಸ್ಪಷ್ಟತೆ ಇಲ್ಲ. ಆದ್ರೂ ಕೂಡ ಪ್ರಕರಣದಲ್ಲಿ ಘಟನೆ ನಡೆದಂತಹ ಸಂದರ್ಭದಲ್ಲಿ ಆಕೆ ಕೂಡ ಸೀನ್ ಆಫ್ ಕ್ರೈಮ್ ನಲ್ಲಿ ಇದ್ದಂತಹ ಹಿನ್ನೆಲೆಯಲ್ಲಿ ಆಕೆಯನ್ನು ಕೂಡ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡುವಂತಹ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಿರುವಂತದ್ದು. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.